ಎಲ್ಲರಿಗೂ ನಮಸ್ಕಾರ. ಸ್ಥಳದೇವರಾಗಿರುವಂಥ ಮಹಾಗಣಪತಿ ಮುಳ್ಳುಗುಡ್ಡೆ ಶ್ರೀದೇವರ ಸನ್ನಿಗೆ ನಮಸ್ಕರಿಸುತ್ತಾ, ಯಶಸ್ವಿ ಕಲಾ ಸಂಘದ ಶ್ವೇತಯಾನ ಯಶಸ್ವಿ ಅನ್ನುವಂಥ ಕಾರ್ಯಕ್ರಮದ ಶೀರ್ಷಿಕೆಯಡಿ ಆದಷ್ಟು ಮಕ್ಕಳಿಗೆ ಯಕ್ಷಗಾನದ ಕಿರು ಪರಿಚಯನ ಮಾಡುವಂಥ ಕಾರ್ಯಕ್ರಮವನ್ನು ಯಶಸ್ವಿ ಶ್ವೇತಯಾನ 1999 ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದರ ಕೊನೆಯ ಅಂಗವಾಗಿ ಇವತ್ತು ಬೇಳೂರಿನಲ್ಲಿ ಹಾಗೂ ಸಂಜೆ ಸಮಾರೋಪ ಕಾರ್ಯಕ್ರಮ ಬಸರೂರು ಶಾಲೆಯಲ್ಲಿ ನಡೆಯಲಿಕ್ಕಿದೆ. ಈ ಒಂದು ನಮ್ಮ ಶಾಲೆಯ ಯಶಸ್ವಿ ಶ್ವೇತಯಾನ ಒಡ್ಡೊಲಗನ್ನುವಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೋಟರಿ ಕ್ಲಬ್ ತೆಕ್ಕಟ್ಟಿರ ಅಧ್ಯಕ್ಷರಾಗುವಂಥ ಗಣಪತಿ ಶ್ರೀಯಾನವರು ವೇದಿಕೆಗೆ ಬಂದು ತಮ್ಮ ಸ್ಥಾನವನ್ನು ಅಲಂಕರಿಸಬೇಕು. ಈ ಒಂದು ಶ್ವೇತಯಾನ ಮಕ್ಕಳ ಕಾರ್ಯಕ್ರಮದ ಗುರುಗಳಾಗಿರುವಂಥ ಶ್ರೀ ಕೂಡ್ಗಿಯವರು ವೇದಿಕೆಗೆ ಬರಬೇಕು. ಅದೇ ರೀತಿಯಲ್ಲಿ STMC ಅಧ್ಯಕ್ಷವರು, ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂಥ ಉಪನ್ಯಾಸಕರಾಗಿರುವಂಥ ಪ್ರದೀಪ್ ಸಾಮಗರು ಹಾಗೂ ಸುರೇಶ್ ಬೇಳೂರು ಇವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ರೋಟರಿ ಕಾರ್ಯಕ್ರಮದ ಸಂಪ್ರದಾಯದಂತೆ ರೋಟರಿಯ ಅಧ್ಯಕ್ಷರಿಗೆ ಕೊಳ್ಳಲಾಂಛನ ಮಾಡುವಂಥ ಸಂಪ್ರದಾಯ. ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಶ್ರೀ ದೇವರ ಸ್ಮರಣೆ ಮಾಡುವುದರೊಂದಿಗೆ ಶಾಲಾ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ. गजानना गौरी नंदना
ಪ್ರಾರ್ಥನೆಯನ್ನು ಮಾಡಿರುವಂಥ ವಿದ್ಯಾರ್ಥಿಗಳ ಧನ್ಯವಾದ ಹೇಳುತ್ತಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ವಿದ್ಯಾರ್ಥಿಗಳನ್ನು ಹಾಗೂ ಶಾಲಾ ಅಧ್ಯಾಪಕ ವೃಂದದವರನ್ನು ಹಾಗೂ ಊರಿನ ಮುಖ್ಯರನ್ನು ಮತ್ತೊಮ್ಮೆ ಬರಮಾಡಿಕೊಳ್ಳುತ್ತಾ ಕಾರ್ಯಕ್ರಮದ ಪ್ರಮುಖ ಘಟ್ಟ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಶುಭ್ರತೆಯ ಸಂಕೇತವಾಗಿ ದೀಪವನ್ನು ಬೆಳಗಿ ಕಾರ್ಯಕ್ರಮವನ್ನು ಚಾಲನೆ ಮಾಡಲಿಕ್ಕೆ ಶ್ರೀದೇವರ ಅನುಗ್ರಹವನ್ನು ಪಡೀತಾ ಇದ್ದೇವೆ. ಈಗ ದೀಪ ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಪ್ರದೀಪ್ ಸಾಮಗ್ರವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಂಪ್ರದಾಯಬದ್ಧವಾದಂಥ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದವನ್ನು ಹೇಳುತ್ತಾ ಕಾರ್ಯಕ್ರಮದ ಮುಖ್ಯ ಅತಿಥಿ ಉದ್ಘಾಟಕರಾಗಿರುವಂಥ ಶ್ರೀ ಪ್ರದೀಪ್ ಸಾಮಗ್ರ ಬಗ್ಗೆ ಯಾರಿಗೆ ಹೆಚ್ಚಿಗೆ ತಿಳಿಲಿಕ್ಕಿಲ್ಲ. ಇವರ ತಂದೆ ಆಗಿರುವಂಥ ವಾಸುದೇವ ಸಾಮಗರು ಯಕ್ಷಗಾನ ಕಲಾವಿದರು, ಉತ್ತಮ ತಾಳಮದ್ದಲೆಗಾರರು ಹಾಗೂ ವಾಗ್ಮಿ ಮತ್ತು ಯಕ್ಷ ಸಂಘಟಕರಲ್ಲಿ ಪ್ರಮುಖರಾಗಿರುವಂಥ ವಾಸುದೇವರ ಸಾಮಗರ ಸುಪುತ್ರ ಪ್ರದೀಪ್ ಸಾಮಗ್ರವರು ಉಡುಪಿಯಲ್ಲಿ ಉಪನ್ಯಾಸಕರಾಗಿ ತನ್ನ ಸೇವೆಯನ್ನು ಸಲ್ಲಿಸುತ್ತಾ ಈ ಚಿಕ್ಕ ವಯಸ್ಸಿನಲ್ಲಿ ಸಹ ಯಕ್ಷಗಾನಕ್ಕೆ ತಮ್ಮ ಅಪಾರವಾದಂಥ ಕೊಡುಗೆಯನ್ನು ನೀಡಿರುವಂಥ ಧೀಮಂತ ವ್ಯಕ್ತಿತ್ವ ಶ್ರೀಯುತ ಪ್ರದೀಪ್ ಸಾಮಗ್ರವರು ಈ ಉದ್ಘಾಟನೆ ಬಗ್ಗೆ ಎರಡು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ವೇದಿಕೆಯ ಮೇಲೆ ಕುಳಿತಿರುವಂಥ ಎಲ್ಲ ಗಣ್ಯರೇ, ಬಂದು ಸೇರಿರುವಂಥ ಊರಿನ ಪ್ರಮುಖರೇ, ಶಾಲೆಯ ಅಧ್ಯಾಪಕ ಮತ್ತು ಅಧ್ಯಾಪಕೇತರ ವೃಂದದವರೇ ಮತ್ತು ನೆಚ್ಚಿನ ಪುಟಾಣಿಗಳೇ, ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆ ನಾವು ಬೆಳಕಿಗೆ ಎಣ್ಣೆಯನ್ನು ಎರೆಯುವುದರ ಮೂಲಕ ನಾವು ಉದ್ಘಾಟನೆ ಮಾಡಿದೆವು. ಯಕ್ಷಗಾನದಲ್ಲಿ ಬೆಳಕಿಗೆ ಬಹಳ ಉನ್ನತವಾದಂಥ ಪ್ರಾಶಸ್ತ್ಯ ಉಂಟು. ರಾತ್ರಿ ಯಕ್ಷಗಾನ ಆರಂಭವಾಗುವಾಗ ತಂದಿಡುವಂಥ ದೊಂದಿಯ ಬೆಳಕು ಬೆಳಿಗ್ಗೆ ಮಂಗಳ ಆಗುವ ತನಕ ಆರುವ ಹಾಗಿಲ್ಲ ಅಂತ. ದೇವಸ್ಥಾನಗಳಿಗೆ ಹೋದರೆ ಯಕ್ಷಗಾನ ಸೇವೆಗೆ ಬೆಳಕಿನ ಸೇವೆ ಅಂತ ಹೆಸರು. ಹಾಗಾದರೆ ಬೆಳಕಿಗೂ ಯಕ್ಷಗಾನಕ್ಕೂ ಸಂಬಂಧ ಏನು ಅಂತ ಹೇಳಿದರೆ, ಈ ನಮ್ಮ ಯಕ್ಷಗಾನದ ವಲಯವಾಗಿರುವಂಥ 5 ಜಿಲ್ಲೆಗಳಲ್ಲಿ ಶುದ್ಧ ಕನ್ನಡ ಇವತ್ತಿಗೂ ಮಾತನಾಡುವುದಕ್ಕೆ ಸಿಕ್ಕುವುದು, ಪೌರಾಣಿಕ ಪ್ರಜ್ಞೆ ಪ್ರತಿಯೊಬ್ಬರಲ್ಲೂ ಇರುವುದು, ಸರಿ ತಪ್ಪುಗಳ ವಿವೇಚನೆಯನ್ನು ಸರಿಯಾಗಿ ಮಾಡುವಂಥ ಬುದ್ಧಿಶಕ್ತಿ ಸಾಮರ್ಥ್ಯ ಸಮಾಜದಲ್ಲಿ ನೆಲೆಯಾಗಿರುವುದು, ಇದೆಲ್ಲದಕ್ಕೂ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಕಾರಣವಾಗಿರುವಂಥದ್ದು ಯಕ್ಷಗಾನ. ಬೆಳಕು ಅಂತ ಹೇಳಿದರೆ ಜ್ಞಾನ ಅಂತ. ಹಾಗಾಗಿ ಜ್ಞಾನ ಪ್ರಸಾರದಲ್ಲಿ ಬರೀ ಧರ್ಮ ಪ್ರಸಾರ ಮಾತ್ರ ಅಲ್ಲ, ಜ್ಞಾನ ಪ್ರಸಾರದಲ್ಲಿಯೂ ಕೂಡ ತನ್ನದ್ದಾಗಿರುವಂಥ ಯೋಗದಾನವನ್ನು ಕೊಡ್ತಾ ಬಂದಿರುವಂಥದ್ದು ಯಕ್ಷಗಾನ. ಒಂದು ಸಂಪೂರ್ಣ ಕಲೆ ಅಂತ ಗುರುತಿಸಲ್ಪಟ್ಟದ್ದು. ನೀವು ಬೇರೆ ಯಾವುದೋ ಕಲೆಯನ್ನು ತಗೊಂಡ್ರೆ ಒಂದು ಹಾಡಿರ್ತದೆ, ಇಲ್ಲ ನರ್ತನ ಇರ್ತದೆ, ಇಲ್ಲ ಕೆಲವು ವಿದ್ವತ್ತುಗಳು ಮಾತ್ರ ಇರ್ತದೆ. ಇದು ಹಾಗಲ್ಲ. ಹಾಡು, ನೃತ್ಯ, ಅಭಿನಯ, ಮಾತು, ಪೌರಾಣಿಕ ಪ್ರಜ್ಞೆ, ಸಾಹಿತ್ಯ ಜ್ಞಾನ, ಭಾಷಾ ಸ್ವಾತಂತ್ರ್ಯ ಎಲ್ಲವನ್ನು ಒಳಗೊಂಡಿರುವಂಥ ಒಂದು ಸಮೃದ್ಧವಾದಂಥ ಕಲೆ. ಹಾಗಾಗಿ ನಮ್ಮೂರಿನ ಎಲ್ರಿಗೂ ಕೂಡ ಒಂದು ಯಕ್ಷಗಾನ ಅಂತ ಹೇಳಿದ ಕೂಡಲೇ ಅದ್ರ ಬಗ್ಗೆ ಒಂದು ಆಸಕ್ತಿ ಸಾಮಾನ್ಯ. ಎಲ್ಲಿ ತನಕ ಅಂತ ಹೇಳಿದ್ರೆ ಬೆಂಗಳೂರು ಮುಂಬೈಗೆ ಹೋದವರು ಕೂಡ ವರ್ಷಕ್ಕೊಂದು ಸರ್ತಿ ಆದರೂ ಯಕ್ಷಗಾನದ ತಂಡ ಬಂದಾಗ ಎಲ್ಲರೂ ಹೋಗಿ ಒಂದು ಸರ್ತಿ ಚಂಡೆಯ ಶಬ್ದವನ್ನು ಕಿವಿಗೆ ತುಂಬಿಸಿಕೊಂಡು ಬರುವಂಥದ್ದು ನಮ್ಮೂರಿನ ಜನರಲ್ಲಿ ಪ್ರವೃತ್ತಿ ಅದು. ಆದರೆ ಸ್ಥಿತ್ಯಂತರಕ್ಕೆ ಒಳಗಾಗ್ತಿರುವಂಥ ಈಗಿನ ಕಾಲದಲ್ಲಿ ನಿಧಾನವಾಗಿ ಯಂಗ್ ಜನ್ರೇಷನ್ ಯಕ್ಷಗಾನದತ್ತ ಹೋಗೋದನ್ನು ಬಿಡ್ತಾ ಇದೆ. ಇಲ್ಲ,
ಯಕ್ಷಗಾನಕ್ಕೆ ಹೋಗುವವರಲ್ಲಿಯೂ ಕೂಡ ಆಸಕ್ತಿ ಹೆಚ್ಚುತ್ತಾ ಉಂಟು, ಆದರೆ ಅದ್ರ ಬಗ್ಗೆ ಇರಬೇಕಾಗಿರುವಂಥ ಜ್ಞಾನ ಕಡಿಮೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಇಂತಹ ಸಾಂಸ್ಕೃತಿಕ ಸಂಸ್ಕಾರವನ್ನು ಕೊಡುವುದು ನಮ್ಮೆಲ್ಲರ ಕರ್ತವ್ಯವೂ ಕೂಡ ಹೌದು. ಆ ನಿಟ್ಟಿನಲ್ಲಿ ಯಶಸ್ವಿ ಕಲಾವೃಂದ ತೆಕ್ಕಟ್ಟೆಯಲ್ಲಿ ಕಳೆದ 25 ವರ್ಷಗಳಿಂದ ಒಂದು ಸಾಂಸ್ಕೃತಿಕವಾದಂಥ ಪರಿಸರವನ್ನು ನಿರ್ಮಾಣ ಮಾಡಿರುವಂಥ ಸಂಸ್ಥೆ. ಶಾಲೆಗಳಿಗೆ ಹೋಗಿ ಯಕ್ಷಗಾನದ ಪಾರಂಪರಿಕವಾಗಿರುವಂಥ ವಿನ್ಯಾಸವನ್ನು ಇವತ್ತು ಮಾಡುವಂಥ ಈಗ ಕಾರ್ಯಕ್ರಮ ನೋಡಲಿಕ್ಕಿದ್ದೀರಿ. ಇಂತಹ ಕಾರ್ಯಕ್ರಮಗಳ ಮೂಲಕ ಪ್ರಚುರಪಡಿಸಿ ಸಣ್ಣ ವಿದ್ಯಾರ್ಥಿಗಳಲ್ಲಿ, ಸಣ್ಣ ಮಕ್ಕಳಲ್ಲಿ ಯಕ್ಷಗಾನದ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಮೂಡಿಸುವಂಥ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದೆ. ಇದು ಅತ್ಯಂತ ಸ್ತುತಿಗೆ ಅರ್ಹವಾಗಿರುವಂಥ ಕಾರ್ಯ. ಇಂತಹ ಕಾರ್ಯಗಳು ಹೆಚ್ಚು ಊರಿನ ಪ್ರಮುಖರಿಂದ ನಡೆಯಬೇಕು. ಯಶಸ್ವಿ ಕಲಾವೃಂದದಂಥ ತಂಡಗಳು ನಿಮ್ಮನ್ನು ಬಂದು ಅಪ್ರೋಚ್ ಆದಾಗ ನೀವು ದೊಡ್ಡ ಮನಸ್ಸಿನಿಂದ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ತನ್ಮೂಲಕವಾಗಿ ಸಂಸ್ಕಾರವನ್ನು ಕೊಡುವಂಥ ಒಂದು ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿದ್ದೀರಿ. ಇಂತಹ ಪ್ರವೃತ್ತಿ ಇನ್ನಷ್ಟು ಹೆಚ್ಚಾಗಲಿ ಎಂಬಂಥ ಆಶಯದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮಕ್ಕಳಿಗೆ ಕುಲೋನ್ನತಿ, ವಿದ್ಯೋನ್ನತಿ ಹಾಗೂ ಮನೋನ್ನತಿ ಅನ್ನೋಂಥ ಉತ್ತಮ ನಡವಳಿಕೆಗಳೊಂದಿಗೆ ಈ ಒಂದು ಯಕ್ಷಗಾನದ ಯಕ್ಷ ನೆನಪನ್ನು ನಿಮ್ಮ ಮನದಲ್ಲಿ ಇರಿಸುವಂಥ ಕಾರ್ಯಕ್ರಮ. ಈ ಶ್ವೇತಯಾನ 1996 ಅಂತ ಬರಲಿಕ್ಕೆ ಕಾರಣ, ಒಂದು ನಿಮಿಷ ಮಾತಾಡಲಿಕ್ಕಿದ್ದೇನೆ. ಯಶಸ್ವಿ ಕಲಾವೃಂದ 1996ರಲ್ಲಿ ಸ್ಥಾಪನೆಯಾದಾಗ ಶ್ವೇತಕುಮಾರ ಚರಿತ್ರೆ ಅನ್ನುವಂಥ ಪ್ರಸಂಗದೊಂದಿಗೆ ಈ ಕಾರ್ಯಕ್ರಮವನ್ನು ಅವರು ಹಾಗೂ ಸಂಘವನ್ನು ಸ್ಥಾಪಿಸಿದವರು. ಅದರ ಮುಖ್ಯ ರೂವಾರಿ ವೆಂಕಟೇಶ ವೈದ್ಯ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ. ಆ ಒಂದು ಸವಿ ನೆನಪಿಗಾಗಿ 25ನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಯಶಸ್ವಿ ಶ್ವೇತಯಾನ 1996 ಎನ್ನುವಂಥ ಶೀರ್ಷಿಕೆಯಡಿ 100ಕ್ಕೂ ಮಿಕ್ಕಿ ಕಾರ್ಯಕ್ರಮವನ್ನು ಮಾಡುವಂಥ ಯೋಜನೆಯನ್ನು ವೆಂಕಟೇಶ ವೈದ್ಯರು ಹಾಗೂ ಅವರ ತಂಡದವರು ಇಟ್ಟುಕೊಂಡಿದ್ದಾರೆ. ಅದರಲ್ಲಿ ಒಳ್ಳೆಯ ಕಾರ್ಯಕ್ರಮ, ಮಕ್ಕಳ ಮನಸ್ಸಿನಲ್ಲಿ ಯಕ್ಷಗಾನದ ಯಕ್ಷ ಚಿಂತನೆಯನ್ನು ಮೂಡಿಸುವಂಥ ಕಾರ್ಯಕ್ರಮ. ನೆರೆದಿರುವಂಥ ಎಲ್ಲ ಮಕ್ಕಳಿಗೆ ಇವತ್ತಿನ ಒಂದು ದಿನ ಸವಿ ನೆನಪಾಗಿ ಉಳಿತದೆ. ಯಾಕಂತ ಹೇಳಿದರೆ ಇವರು ಎಲ್ಲಿ ಅವರ ಜೀವನ ಪರ್ಯಂತ ಎಲ್ಲಿ ಯಕ್ಷಗಾನವನ್ನು ನೋಡಲಿಕ್ಕೆ ಹೋಗಿದ್ದಾರಂತಾಗ ನೆನಪಾಗೋದು ನಮ್ಮ ಶಾಲೆಯಲ್ಲಿ ಯಕ್ಷ ಪ್ರಾತ್ಯಕ್ಷತೆಯಿಂದ ಹಲವು ಅಂಶಗಳನ್ನು ತಿಳಿದಿರುವಂಥ ಪ್ರಮುಖವಾದಂಥ ಅಂಶ. ಈ ಒಂದು ಕಾರ್ಯಕ್ರಮದಲ್ಲಿ 7 ಪ್ರದರ್ಶನಗಳು ತಮ್ಮ ಮುಂದೆ ಬರಲಿಕ್ಕಿದೆ. ಕೋಡಂಗಿಯಿಂದ ಶುರುವಾಗಿ ವಿಭಿನ್ನ ಶೈಲಿಯ ಒಡ್ಡೋಲಗವನ್ನು ಶ್ವೇತಯಾನ ಕಲಾವಿದರು ತಮ್ಮ ನೋಡಿ, ನಿಮ್ಮ ಹಾಗೆ ಮಕ್ಕಳವರು ಯಾರೂ ದೊಡ್ಡವರಿಲ್ಲ, ತಮ್ಮ ಮುಂದೆ ಮೂಡಿಸಲಿಕ್ಕಿದ್ದಾರೆ. ತಾವೆಲ್ಲರೂ ಅದನ್ನು ನೋಡಿ ಆನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಕಾರ್ಯಕ್ರಮದ ಅವಕಾಶಕ್ಕಾಗಿ ನಮಗೆ ಸ್ಥಳದ ಅವಕಾಶ ಹಾಗೂ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಶಾಲೆಯ ಮುಖ್ಯೋಪಾಧ್ಯಾಯರು 2 ಮಾತನಾಡಬೇಕಾಗಿ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ರೋಟರಿ ಕ್ಲಬ್ನ ವಿವಿಧ ಸ್ತರದ ವಿಶೇಷ ಅತಿಥಿಗಳೇ ಹಾಗೂ ಈ ಯಕ್ಷ ಸಂಪನ್ನವನ್ನು ನಡೆಸಿಕೊಡುವಂಥ ಯಕ್ಷಗುರುಗಳೇ, ಹಾಗೆಯೇ ನಮ್ಮ ಶಾಲಾ ಮುದ್ದು ಮಕ್ಕಳೇ ಹಾಗೂ SDMCಯ ಅಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ನಮ್ಮ ಶಾಲೆಯ ಮುದ್ದು ಮಕ್ಕಳೇ ಹಾಗೂ ನನ್ನ ಶಿಕ್ಷಕ ವೃಂದದವರೇ ಹಾಗೂ ಊರವರೇ, ನಿಮ್ಮನ್ನು ಅತ್ಯಂತ ಸಂತೋಷದಿಂದ ಇಂಥ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಇತ್ತವರಿಗೆ ನಾನು ಧನ್ಯವಾದವನ್ನು ಪ್ರಥಮತವಾಗಿ ಕೇಳಿಕೊಳ್ತೇನೆ. ಯಕ್ಷಗಾನ ಅವರು ಹೇಳಿದಾಗೆ ಈಗಲೇ ಕಾಲಘಟ್ಟದಲ್ಲಿ ತುಂಬ ಬೇಕಿದೆ, ಮತ್ತು ಸಮಯ ಪ್ರಜ್ಞೆಯೊಂದಿಗೆ ಈಗ ಮಾಡಬೇಕಾಗಿದೆ, ಮೊದಲಿನ ಹಾಗಲ್ಲ. ಮತ್ತು ಎಷ್ಟು ಖುಷಿ ಆಗ್ತದೆ ಕೆಲವೊಮ್ಮೆ ಅಂತ ಹೇಳಿದರೆ, ಅವರು ಯಕ್ಷಗಾನಕ್ಕೆ ಬಂದವರಂತ ನಮಗೆ ಗೊತ್ತಾಗೋದು ಚೌಕಿಯಲ್ಲಿದ್ದಾಗ ಮಾತ್ರ. ಅವರ ಡ್ರೆಸ್ ಕೋಡ್ಗಳು ಅವೆಲ್ಲ ಸಹ ವ್ಯತ್ಯಾಸ ಆಗಿದೆ. ಹೀಗಿರುವಾಗ ಯಾವುದೋ ಕಾಲೇಜ್ ಹುಡುಗ ನಮ್ಮ ಪಕ್ಕ ಸೀಟಲ್ಲೇ ಕೂತಿದ್ದ ಅನ್ನುವಾಗಲೇ ಯಕ್ಷಗಾನದ ಒಂದು ಪ್ರಧಾನ ಭೂಮಿಕೆಯಲ್ಲಿ ಅವನು ನರ್ತಿಸ್ತಾ ಇರ್ತಾನೆ. ಮೊದಲು ಹಾಗಿಲ್ಲ, ಜುಟ್ಟಿರಬೇಕಿತ್ತು, ಬರಿಗಾಲಲ್ಲೇ ಎಷ್ಟೋ ದೂರಕ್ಕೆ ಹೋಗ್ತಿದ್ರು. ನನಗೆ ಯಾಕೇನೋ ನನ್ನ ಅಭಿಪ್ರಾಯ ಹೇಳುವಾಗ ಈಗದಕ್ಕೂ ಆಗದಕ್ಕೂ ಹೋಲಿಸುವ 2 ಕಾಲಘಟ್ಟದಲ್ಲಿ ನಾನಿರುವಾಗ ನಾನು ಹೇಳುವುದಿಷ್ಟೇ, ಎಲ್ಲೋ ಒಂದು ಕಡೆ ಸಮತಟ್ಟಾದ ಒಂದು ಜಾಗದಲ್ಲಿ ಎತ್ತರವಾದ ಪ್ರದೇಶದಲ್ಲೇ ಯಾವುದೋ ಒಂದು ಬೆಟ್ಟ ಗದ್ದೆಯಲ್ಲಿ ಯಕ್ಷಗಾನ ಆಗುವಾಗ ಊರ ಸುತ್ತಮುತ್ತ ಪ್ರತಿಧ್ವನಿ ಅಂತ ನಾವು ಕೇಳಿದ್ದದನ್ನೇ. ಮೊದಲಾಗಿ ಶಾಲೆಗೆ ಬಂದ ಮೇಲೆ ನಮಗೆ ಗೊತ್ತಾಗೋದು ಪ್ರತಿಧ್ವನಿ ಅಂದರೆ ಇದೆ ಅಂಥೇಳಿ. ಅದನ್ನೆಲ್ಲ ಕೇಳ್ಕೊಂಡು ಬಿಟ್ಟವರು. ಈಗ ನಮಗೆ ಅನಿಸ್ತದೆ ಕೆಲವೊಂದು ಕಾಲಮಿತಿ ಅದು ಇದು ಅನ್ನುವಾಗ ಖಂಡಿತವಾಗಿ ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್.
ನಿಮ್ಮಂಥವರು ಈ ವಿಚಾರದಲ್ಲಿ ತೊಡಗಿಸಿಕೊಂಡಿದ್ದು ಅತ್ಯಂತ ಶುಭದಾಯಕ ಅಂತ ಭಾವಿಸ್ತೇನೆ. ಯಾಕಂತ ಹೇಳಿದರೆ ಏನೋ ಗೊತ್ತಿಲ್ಲ, ನಾ ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನದ ಬಗ್ಗೆ ನನ್ನದೇ ಆದ ಒಲವನ್ನು ಕಡಿಮೆ ಮಾಡ್ಕೊಳ್ತಾ ಬಂದೆ. ಕಾರಣ ಇಷ್ಟೇ, ಯಾವುದೋ ಒಂದು ಪ್ರಧಾನ ವೇಷವನ್ನು ಮಾಡಿಕೊಂಡಿರುವುದು, ಯಾವುದೋ ಥರದ ಮಾತುಗಳು, ಅವರಲ್ಲಿ ಅಧ್ಯಯನಶೀಲತೆ ತುಂಬ ಕಡಿಮೆ ಆಗ್ತಾಯಿದೆ. ಹೇಗೇಗೋ ಒಬ್ಬ ರಾಜನಾದವನು ಜನಸಾಮಾನ್ಯ ಮಾತನಾಡಲಿಕ್ಕೂ ರಾಜನಾದವನು ಮಾತನಾಡಲಿಕ್ಕೂ ಎಷ್ಟೋ ವ್ಯತ್ಯಾಸ ಇದೆ. ನೀವು ಅದನ್ನೆಲ್ಲ ಈ ಮಕ್ಕಳ ಸಮಯದಲ್ಲಿ, ಈ ಬಾಲ್ಯದಲ್ಲಿ ಅವರಲ್ಲಿ ಆ ಮನೋಮಟ್ಟವನ್ನು ಬೆಳೆಸ್ತಾ ಇರೋದು ನನಗೆ ತುಂಬ ಸಂತೋಷ. ಯಾಕಂದರೆ ತುಂಬ ಬೇಸರ ಆಗ್ತದೆ, ಯಕ್ಷಗಾನವನ್ನು ನಾವು ಯಾವುದೋ ನಿರೀಕ್ಷೆ ಇಟ್ಟುಕೊಂಡು ಹೋದಾಗ ಅಲ್ಲಿನ ಮಾತುಕತೆಗಳಲ್ಲಿ ಗಂಭೀರತೆ ಕಡಿಮೆ ಆದಾಗ ಅದರ ಮೌಲ್ಯವನ್ನು ಅದು ಕುಸಿತಾ ಬರುವಾಗ ಈ ಬಾಲ್ಯದಲ್ಲಿ ಅವರಿಗೆ ಅದರ ಪ್ರಾಮುಖ್ಯತೆ ಮೌಲ್ಯಗಳನ್ನು ತಿಳಿಸಿಕೊಡಲಿಕ್ಕೆ ತಾವು ಹಮ್ಮಿಕೊಂಡಂಥ ಈ ಕಾರ್ಯಕ್ರಮ ಅತ್ಯಂತ ಸ್ತುತಾರ ಅಂತ ನಾನು ಭಾವಿಸ್ತೇನೆ. ಇನ್ನೂ ಮುಖ್ಯವಾಗಿ ಹೇಳುವುದಾದರೆ, ನಾನು ನನ್ನ ತಂದೆ ಮನೆ ಹಾರಾಡಿ, ಹಾಗಾಗಿ ನನ್ನ ತಾಯಿ ನನ್ನನ್ನು ಗರ್ಭದಲ್ಲಿ ಒಂದು 4 ತಿಂಗಳು ಹೊತ್ತಿರುವಾಗಲೇ ನಾನು ನನ್ನ ಮುತ್ತಜ್ಜ ರಾಮಗಾಣಿಗರನ್ನು ಕಳ್ಕೊಂಡೆ. ಆದರೆ ನನ್ನ ಮನಸ್ಥಿತಿಯಲ್ಲಿ ನನಗಿಬ್ಬರು ಮಕ್ಕಳ ಬಗ್ಗೆ ನಂಗೆ ಹೆಮ್ಮೆ ಇದೆ. ಅವಳು ದೊಡ್ಡವಳು ವೃಷಸೇನನಾಗಿ ರಂಗಸ್ಥಳವನ್ನು ತುಂಬಿದ್ದಾಳೆ, ಚಿಕ್ಕವಳು ಅಭಿಮನ್ಯುವಾಗಿ ತುಂಬಿದ್ದಾಳೆ. ನಂತರ ದಿನಗಳಲ್ಲಿ ಆಗಿಲ್ಲ, ಆದರೆ ಈಗಲೂ ಪ್ರತಿಯೊಂದನ್ನು ಹುಡುಕಿ ಕೊಡ್ತೇನೆ. ನನ್ನ ಅಜ್ಜ ಅಥವಾ ಮುತ್ತಜ್ಜರು ಯಾರಿದ್ರು, ಕೃಷ್ಣಗಾಣಿಗರು, ನಾರಾಯಣಗಾಣಿಗರೆಲ್ಲ ಅತ್ಯಂತ ಓದಿದವರಲ್ಲ, ಆದರೆ ಅವರ ದಿನಚರಿಯಲ್ಲೂ ಬರುವಂಥ ಮಾತುಗಳು ಹಾಗೆ. ಒಂದು ಮಕ್ಕಳಿಗೆ ಬಿರುನುಡಿಗಳನ್ನು ಆಡಿದರೆ ಕೂಡದು ಅಂತ ಹೇಳ್ತಿದ್ರು. ಯಾಕಂದರೆ ಖಾಲಿ ಯಕ್ಷಗಾನದಲ್ಲಿ ಪ್ರಧಾನ ಭೂಮಿಕೆಯಲ್ಲಿ ಇದ್ದವರಲ್ಲ, ಬದುಕಿನಲ್ಲಿ ಸಹ ಅವರು ಇದ್ದವರು. ಅದನ್ನು ಮಕ್ಕಳು ಬೆಳೆಸ್ಕೊಂಡು ಈಗ ಹೋಗಬೇಕಾಗತ್ತೆ. ಅಲ್ಲಿ ಕೂಡೋದು ಅನ್ನುವುದು ಇಲ್ಲಿಯೂ ಬದುಕಿನಲ್ಲಿ ಕೂಡೋದುವೇ ಆಗಬೇಕು, ಬಿಟ್ಟರೆ ಕೂಡ್ಕೊಂಡು ಇರಬಾರ್ದು ಅಂತ ಒಂದು ಬಿರುನುಡಿಗಳನ್ನು ಆಡಲಿಕ್ಕೂ ಬಿಡದಿದ್ದಂಥ ಆ ಸಂಸ್ಕಾರದಲ್ಲಿ ನಾನು ಬೆಳೆದವಳು. ಆದ್ದರಿಂದ ಕೆಲವೊಮ್ಮೆ ನಮಗೆ ಬೇಸರ ಆಗ್ತದೆ, ಮಕ್ಕಳ ತಪ್ಪು ನಡವಳಿಕೆ ನೋಡಿದಾಗ ನಾವು ದಂಡಿಸುವಾಗ ನೋವಾಗ್ತದೆ, ಆದರೆ ಅಲ್ಲಿ ದಂಡಿಸಲೇಬೇಕಾಗ್ತದೆ. ನಿಮ್ಮಲ್ಲಿ ಇಷ್ಟೇ ನಾನು ಕೇಳ್ಕೊಳ್ಳೋದು, ಮಕ್ಕಳಿಗೆ ಈಗ ನೀವು ಯಾವ ರೀತಿಯಲ್ಲಿ, ನಿಮ್ಗೆ ನಾನು ಹೇಳುವವಳಲ್ಲ ಆದರೂ ಹೇಳೋದು, ಮಕ್ಕಳಿಗೆ ಸರ ಓದುವ ಒಂದು ವಿಚಾರವನ್ನು ಹೇಳ್ಕೊಳ್ಬೇಕು ಅಂತಿದ್ದಾಗ ತುಂಬ ಓದಲಿಕ್ಕೆ ಮುಂದುಗಳನ್ನು ಪರಾಮರ್ಶಿಸಿ ಹೇಳಲಿಕ್ಕೆ ಅವರ ಅಧ್ಯಯನಶೀಲತೆಯನ್ನು ಹೆಚ್ಚಿಸಿ, ಖಾಲಿ ಹೆಜ್ಜೆ ವೇಷ ಈ ಗತಿಗಳನ್ನು ಮಾತ್ರ ನೋಡಿದೆ ಅವರ ಮನಸ್ಸಿನೊಳಗೆ ಒಂದು ಗತಿ ಇತ್ತಲ್ಲ, ಅದು ಅದೋ ಗತಿಗೆ ಬಾರದೇ ಇದ್ದಾಗೆ ಅಧ್ಯಯನಶೀಲತೆಯನ್ನು, ಒಂದು ಪಾತ್ರ ಅಂತಿದ್ರು, ಅದು ವಿದೂಷಕನಾಗಿದ್ದರೂ ಸಹ ಒಬ್ಬ ಪ್ರಮುಖ ಪಾತ್ರಧಾರಿಯಾಗಿ ಅವನು ಹೇಗೂ ರಂಜಿಸ್ಬೋದು, ಆದರೆ ವಿದೂಷಕನಾಗಿ ರಂಜಿಸುವುದು ಅತ್ಯಂತ ಕಷ್ಟ. ಪ್ರತಿಯೊಬ್ಬರ ನಾಡಿ ಬಡಿತವನ್ನು ತಿಳ್ಕೊಂಡು ಅವ್ರು ಹೇಳಬೇಕಾಗತ್ತೆ. ಆದ್ದರಿಂದ ಮಕ್ಕಳಿಗೆ ಅಧ್ಯಯನಶೀಲತೆಯನ್ನು, ಒಂದು ಯಾವ ಪಾತ್ರ ಬರುತ್ತೋ ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅದರ ಹಿನ್ನೆಲೆಯನ್ನು ಅರಿತು ತಿಳಿಯುವಂಥ ವಿಚಾರವನ್ನು ಸಹ ರೂಢಿಸಿಕೊಳ್ಳುವಂತೆ ನೀವು ಮಾಡಿಕೊಳ್ಳಿ. ಅದನ್ನಲ್ಲೇ ಬಿಡದೆ ಬಾಲ್ಯ ಆದ ತಕ್ಷಣ ನಮ್ಗನ್ಸುತ್ತೆ ಸರ್, ನಂತರ SSLC PUC ಅನ್ನುವಾಗ ಒಂದೊಂದೇ ಹಂತಗಳನ್ನು ಬಿಟ್ಟು ಬರ್ತೇವೆ. ನನಗೆ ತುಂಬ ಆಸೆ ಇದೆ, ಕಲಿಸುವವರಿಲ್ಲ. ಯಾಕಂದರೆ ಕೇಳೋದು ಎಷ್ಟು ವರ್ಷ, 55, ನಿಮ್ಗೆ ಆಗ್ತಾ ಈಗ ಅಂತ. ಹೇಗೆ ನಾನು ಕೇಳೋದು ಇಷ್ಟೇ ಸರ್, ಅಲ್ಲ ನಾನು ಕೇಳೋದು ಇಷ್ಟೇ. ಇಲ್ಲ ಸರ್, ನಾ ಹೆಗ್ಗೋಡು ಆಮೇಲೆ ರಂಗ ಇದರಲ್ಲೆಲ್ಲ ಕೇಳಿದೆ, ಅವರು ಕೇಳೋದು ವಯಸ್ಸನ್ನು ಕೇಳ್ತಾರೆ. ನನಗೊಂದು ತುಂಬ ಬೇಸರದ ವಿಷಯ, ವಯಸ್ಸಿಗೂ ನಮ್ಮಲ್ಲಿರುವ ಒಳ ಹುಮ್ಮಸ್ಸಿಗೂ ತುಂಬ ವ್ಯತ್ಯಾಸ ಇದೆ. ಹೆಂಗಿದ್ದವ್ರಿಗೆ ಉತ್ಸಾಹವೇ ಇಲ್ಲ. ಅದೇ ಈಗ ಮಕ್ಕಳು, ನಿಮ್ಗೆ ಈಗ ಇದ್ದ ಮಕ್ಕಳು ಇನ್ನೊಂದು SLC PUC ಆಗೋ ಮನೆಯಲ್ಲೇ ನಾವು ಹೇಳ್ತೇವೆ ಸಾಕಿದು ನೀವು ಓದಿನ ಕಡೆ ಗಮನ ಕೊಡುವಂತ. ಆದರೆ ಆ ಮಕ್ಕಳಿಗೆ ನೀವು ಕಿವಿ ಮಾತು ಹೇಳಬೇಕು, ಅದು ಹವ್ಯಾಸವಾಗಿ ಆದರೂ ಇದನ್ನು ರೂಢಿಸ್ಕೊಳ್ಳು ಅಂತ ಹೇಳಬೇಕು. ಅಂತ ಹೇಳಿದಾಗೆ ನಾನು ಹೇಳಿದ ಮಾತು ತುಂಬ ಸವಿಸ್ತಾರವಾಯಿತು ಅಥವಾ ಉದ್ದವಾಯಿತು ಗೊತ್ತಿಲ್ಲ, ಆದರೆ ಅವಕಾಶವನ್ನು ನೀಡಿದ್ದಕ್ಕೆ, ನಮಗಿಂತಹ ಒಂದು ಸುಯೋಗವನ್ನು ನಮ್ಮ ಶಾಲಾ ಮಕ್ಕಳಿಗೆ ನೀವು ನೀಡಿದ್ದಕ್ಕೆ ನಾನು ಅತ್ಯಂತ ಋಣಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮಕ್ಕಳಿಗೆ ಯಕ್ಷ ಅಧ್ಯಯನ ಮುಖ್ಯ ಅನ್ನುವಂಥ ವಿಚಾರದ ಬಗ್ಗೆ ಮಾತನಾಡಿದ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದ ಅರ್ಪಿಸುತ್ತಾ ಮುಂದೆ ಸುರೇಶ್ ಬೇಳೂರವರು ಮಾತನಾಡಬೇಕಾಗಿ ಕೇಳಿಕೊಡ್ತೇನೆ. ಯಾರಿಗೂ ಹೆಚ್ಚು ಮಾತಾಡೋಂಗಿಲ್ಲ, ಮುಂದೆ ಕಾರ್ಯಕ್ರಮ ಮಾಡಲಿಕ್ಕೆ ತಡ ಆಗ್ತಾಯಿದೆ, ಆದಷ್ಟು ಬೇಗ. ಯಶಸ್ವಿ ಕಲಾವೃಂದ ಹಾಗೂ ತೆಕ್ಕಟ್ಟೆ ರೋಟರಿ ಕ್ಲಬ್ ವತಿಯಿಂದ ಯಕ್ಷಗಾನದ ಹಿನ್ನೆಲೆ ಮತ್ತು
ಸಂಪ್ರದಾಯದ ಬಗ್ಗೆ ಮಕ್ಕಳಿಗೆ ಒಂದು ಮನವರಿಕೆ ಮಾಡುವ ಒಂದು ಪ್ರಯತ್ನವನ್ನು ನಮ್ಮ ಶಾಲೆಯಲ್ಲಿ ಮಾಡಿದ್ದಾರೆ. ಭಾಳ ಸಂತೋಷದ ವಿಷಯ. ನಮ್ಮ ಹಳ್ಳಿ ಶಾಲೆಯಲ್ಲಿ ಬಹುಶಃ ಮಕ್ಕಳಿಗೆ ಯಕ್ಷಗಾನ ಪರಿಜ್ಞಾನ ಇಲ್ಲದೆ ಇರ್ಬೋದು. ಯಕ್ಷಗಾನದ ಅಂದರೆ ಏನಾದರೂ ವೇಷ ಮಾತ್ರ ಗೊತ್ತಿರ್ಬೋದು, ದೊಡ್ಡ ವೇಷ, ರಂಗಸ್ಥಳ ಮಾತ್ರ. ಅದರ ಹಿನ್ನೆಲೆ ಏನು, ಮುನ್ನೆಲೆ ಏನು, ಬಹುಶಃ ಅದು ಮತ್ತೊಂದು ಸಂತೋಷ ವಿಷಯ ಅಂದರೆ ಎಲ್ಲ ನಿಮ್ಮ ಪ್ರಾಯದ ಮಕ್ಕಳೇ. ಆ ಮಕ್ಕಳು ಕಲಿತು ಮಾಡುವ ಒಂದು ಅವರ ವಿದ್ಯೆಯನ್ನು ನಿಮ್ಮಲ್ಲಿ ಪ್ರಚುರಪಡಿಸಿದ್ದಾರೆ. ಇದಕ್ಕೆ ನಮ್ಮ ತೆಕ್ಕಟೆ ಶಾಲೆಯಲ್ಲಿ ಅವಕಾಶನ ಕೊಟ್ಟ ಎಲ್ಲ ಅಧ್ಯಾಪಕರಿಗೂ SDMC ಅವರಿಗೂ ನಾನು ಹಳೆ ವಿದ್ಯಾರ್ಥಿಯಾಗಿ ಅಭಿನಂದಿಸ್ತೇನೆ. ಇನ್ನೊಂದು 1.5 ಗಂಟೆ ಅವರು ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ. ಹಾಗೆ ಯಕ್ಷಗಾನ ಬಗ್ಗೆ ನಮ್ಮ ಶ್ಯಾಮಗುರು ಮೇಡಮ್, ಮುಖ್ಯೋಪಾಧ್ಯಾಯರು ಎಲ್ಲರೂ ತುಂಬ ಮಾತಾಡಿದ್ದಾರೆ. ಬಹುಶಃ ಅದು ಹೆಚ್ಚಿಗೆ ಮಾತಾಡಲಿಕ್ಕೆ ನನಗೂ ಬರಲಿಕ್ಕಿಲ್ಲ ಯಕ್ಷಗಾನದ ಬಗ್ಗೆ. ನಾವು ನಿಮಗೆ ಯಕ್ಷಗಾನ ಬಹುಶಃ ಹಾಸ್ಯ ನೋಡಲಿಕ್ಕೆ ಬಂದವರು, ವೇಷಭೂಷಣಕ್ಕೆ ಬಗ್ಗೆ ನಮಗೆ ಅಷ್ಟೊಂದು ಈಗ ಸಂಪ್ರದಾಯ ಹಾಗೆ ಆಗಿದೆ. ಒಡ್ಡೋಲ್ಗ ಇಲ್ಲ, ಮತ್ತು ಯಾವ್ಯಾವ ವೇಷ ಬರ್ತಾಳೆ ನನಗೆ ಗೊತ್ತಿರಲಿಲ್ಲ. ಈಗ ಮತ್ತೆಲ್ಲ ಮೊದಲು ಕಟ್ಟು ವೇಷ, ಒಡ್ಡೋಲ್ಗ, ಸ್ತ್ರೀ ವೇಷ ಎಲ್ಲ ಬಂದು ಕೊಡೋದು ಹೋಗಿ ಆದ್ರ ಮೇಲೆ ಬೇರೆ ಬೇರೆ ವೇಷಗಳು ಬರ್ತಾಯಿತ್ತು. ಇವಾಗ ಹಾಗಿಲ್ಲ, ಅದು ಯಾವುದೂ ಇಲ್ಲ. ಯಾವುದು ಪ್ರಧಾನ ವೇಷನೇ ಫಸ್ಟ್ ಬರ್ತಾರೆ. ಈಗ ಮತ್ತು ಹಾಸ್ಯಮಯವಾದ್ದರಿಂದ ನೋಡ್ತಾರೆ. ಕೆಲವರು ಹಿಂದಿನ ಪೌರಾಣಿಕ ಪ್ರಸಂಗದಲ್ಲಿ ಮಾತ್ರ ಕಥೆಗಳನ್ನು ಕೇಳ್ತಾರೆ. ಈಗ ಎಲ್ಲ ಯಕ್ಷಗಾನ ಒಳ್ಳೆಯದಾಯಿತು, ಹಾಸ್ಯ ಒಳ್ಳೆಯದಾದ್ರೆ ಯಕ್ಷಗಾನ ಒಳ್ಳೆಯದಾಯಿತು ಅಲ್ಲ. ಮೊದಲನೇ ಸಂಪ್ರದಾಯ ಹಾಗಲ್ಲ. ಹೆಜ್ಜೆ, ಮಾತು, ಲಯ ಎಲ್ಲದನ್ನೂ ಸಮ್ಮಿಶ್ರವಾಗಿ ನಡೆದರೆ ಯಕ್ಷಗಾನ ಒಳ್ಳೆಯದಾಯಿತು ಎಂದು ಹೇಳ್ತಾರೆ. ಹಾಗೆ ನಮ್ಮ ಶಾಲೆಯನ್ನು ಮಾಡಿದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಧನ್ಯವಾದವನ್ನು ಹೇಳ್ತಾ ನಾನು ಮತ್ತೆ ಮುಗಿಸ್ತೇನೆ. ಸುರೇಶ್ ಬೇಳೂರವರಿಗೆ ಧನ್ಯವಾದ ಹೇಳುತ್ತಾ ಕಾರ್ಯಕ್ರಮದ ಅಧ್ಯಕ್ಷರು, ರೋಟರಿ ಅಧ್ಯಕ್ಷರಾಗಿರುವಂಥ ಗಣಪತಿ ಶ್ರೀಯನವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಲ್ಲ ಮಾತಾಡಬೇಕು ಹೇಳಿಕೊಡ್ತೇನೆ. ಆರಾಧ್ಯ ದೇವರಾದಂತಹ ಮಹಾಗಣಪತಿಗೆ ವಂದಿಸಿಕೊಂಡು ವೇದಿಕೆಯಲ್ಲಿ ಉಪಸ್ಥಿರತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರೇ, ನನ್ನ ಪ್ರೀತಿಯ ಶಿಕ್ಷಕ ಬಂಧುಗಳೇ, ಆಹ್ವಾನಿತರೇ, ಎಲ್ಲ ಪ್ರೀತಿಯ ಪುಟಾಣಿಗಳೇ, ಯಶಸ್ವಿ ಕಲಾವೃಂದ 25 ವರ್ಷಗಳನ್ನು ದಾಟಿ 26ನೇ ವರ್ಷದ ಈ ಹಂತದಲ್ಲಿ ನಾವಿದ್ದೇವೆ. ಇಲ್ಲಿ ಶಾಲಾ ಮಕ್ಕಳಿಗೆ ಒಂದು ವಿಶೇಷವಾದಂಥ ವಿನೂತನವಾದಂಥ ಒಂದು ಪ್ರಯೋಗವನ್ನು ಮಾಡಬೇಕು ಅನ್ನೋ ಹಿತದೃಷ್ಟಿಯಿಂದ ಒಡ್ಡೋಲುಗ ಎನ್ನುವಂಥ ಕಾರ್ಯಕ್ರಮವನ್ನು ನಮ್ಮ ಮಕ್ಕಳು ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಏನಂತ ಹೇಳಿದರೆ, ಸಂಪ್ರದಾಯವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಪಸರಿಸಬೇಕು ಅನ್ನೋ ಹಿತದೃಷ್ಟಿಯಿಂದ ಆ ಹಿಂದಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ದೊಂದಿ ಬೆಳಕಿನಲ್ಲಿ ಆಟಗಳನ್ನು ಮಾಡುವಂಥ ಪ್ರವೃತ್ತಿ, ದೀಪ ಏಕೆ ಉರಿಸಬೇಕು ಅನ್ನುವಂಥ ಒಂದು ಕಲೆಯನ್ನು ಬೆಳೆಸಬೇಕು ಅನ್ನುವ ಹಿತದೃಷ್ಟಿ, ಇದೆಲ್ಲವನ್ನು ಹಿಂದಿನವರು ಚಿಂತನೆ ಇಟ್ಟುಕೊಂಡು 9 ಗಂಟೆಗೆ ಪ್ರಾರಂಭವಾದ ಯಕ್ಷಗಾನ ಬೆಳಗ್ಗೆ 6 ಗಂಟೆಗೆ ಮುಗೀತಿತ್ತು. ಈಗ ಜನರಲ್ಲಿ ಸಮಯ ಇಲ್ಲ. ಮೊಬೈಲ್ ಬೇಕಾದರೆ 3 ಗಂಟೆಗಳ ಕಾಲ ಮೊಬೈಲ್ ನೋಡುವಂಥ ಪ್ರವೃತ್ತಿಯನ್ನು ನಾವಿದ್ದೇವೆ. ಆದರೆ ಯಕ್ಷಗಾನವನ್ನು ನೋಡಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ಲ. ಹಾಗಾಗಿ ಎಲ್ಲ ಸಂಸ್ಥೆಯವರು ಕಾಲಮಿತಿಯನ್ನು ಮಾಡಿ ನೇರವಾಗಿ ಕತೆಗೆ ಬರುವಂಥ ಪ್ರವೃತ್ತಿಯನ್ನು ನಾವು ನೋಡಿದ್ದೇವೆ. ರಾಜನ ಪ್ರವೇಶ ಈಗ ಹಾಗಲ್ಲ. ಇಲ್ಲಿ ಏನು ನಮ್ಮ ಮಕ್ಕಳು ಹೇಳಿಕೊಡ್ತಾರೆ, ನಮ್ಮ ಗುರುಗಳಾದಂಥ ಅಂತ ಹೆಸರು ದೇವದಾಸ, ಊರಿನ ಹೆಸರು ಮಾತ್ರ ಹೇಳಿ, ಕೂಡ್ಲಿ ಅಂತ ಹೇಳಿದರೆ ಅವರೇ ಅಂತ, ಅವ್ರನ್ನ ಹೆಚ್ಚಾಗಿ ಕೂಡ್ಲಿ ಅಂತೇಳಿ ಕರೀತಾರೆ. ಗುರುಗಳವರು ಹಿಂದಿನ ಒಂದು ಸಂಪ್ರದಾಯವನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಕೊಡ್ತಾ ಇರ್ತಕ್ಕಂಥ ಗುರುಗಳಿಗೆ ನಾನು ಪ್ರಥಮವಾಗಿ ಅಭಿನಂದನೆ ಸಲ್ಲಿಸ್ಕೊಳ್ತೇನೆ. ಯಾಕೆಂದರೆ ಅದನ್ನೆಲ್ಲ ಗೊತ್ತಿದ್ದವರು ಅವರು ಆ ಮಕ್ಕಳಲ್ಲಿ ಕಲಿಸಿ ನಮ್ಮ ಮಕ್ಕಳಿಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದಾರೆ. ನಾನು ಬೇಳೂರು ಶಾಲೆಗೆ ಒಂದು ರೋಟ್ರಿ ಕಾರ್ಯಕ್ರಮಕ್ಕೆ ಹೇಳಲಿಕ್ಕೆ ಬಂದವಾಗ HM ಸಿಕ್ಕಿದ್ರು. ಮೇಡಮ್, ನಮಗೆ ಒಬ್ಬರು ಹೇಳಿದ್ರು ಅಲ್ಲಿಗೆ ಹಿರಿಯರು, ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಪ್ರಾರಂಭ ಆಗಿದೆ ಮಾರ, ತೆಕ್ಕಟ್ಟೆ ನೀವು ರೋಟ್ರಿಯಿಂದ ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಪತ್ರಿಕೆಯಲ್ಲೆಲ್ಲ ಬರಲಿ, ನಮ್ಮ ಶಾಲೆ ಹಳ್ಳಿಯ ಶಾಲೆ ಅದಕ್ಕೆಲ್ಲ ಒಳ್ಳೆಯದಾಗಬೇಕಂತ. ನಾವು ಅವರಿಗೆ ಟೈಮ್ ಇಲ್ಲದೇ ಇದ್ದರೂ ಸಮೇತ, ಆರೋಗ್ಯ ಸಮಸ್ಯೆ ಇತ್ತು ಆದರೂ ಸಮೇತ ಅವ್ರನ್ನ ಒತ್ತಾಯ ಮಾಡಿ ಕಾರ್ಯಕ್ರಮ ಮಾಡಬೇಕು ಇಲ್ಲಿ ಅನ್ನುವಂಥ ಆಸೆಯಿಂದ ಸುರೇಶ್ ಅಣ್ಣವರ ಸಹಕಾರ ತಗೊಂಡು ಎಲ್ಲ ಶಿಕ್ಷಕರ ಪ್ರೀತಿ ವಿಶ್ವಾಸದಿಂದ SDMC ಅವರ ಸಹಕಾರದಿಂದ ಇವತ್ತಿಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಅವ್ರು ಹೇಳಿದರು ನಮ್ಮೂರು ಹಾಲಾಡಿ ಅಂತ. ಗಾಣಿಗರ ಹೆಸರು ನಾವು ಕೇಳಿದ್ದವರಿಲ್ಲ. ಅಂತಹ ಒಂದು ಸಂಸಾರದಲ್ಲಿ ಬೆಳೆದಂಥ ಮುಖ್ಯ ಶಿಕ್ಷಕರಿದ್ದಾರೆ ಇಲ್ಲಿ. ನಮ್ಮ ಹೆಂಡತಿ ಮನೆಯೂ ಹಾಲಾಡಿ, ನಮ್ಗೆ ಬುಳ ಹೆಮ್ಮೆ ಆಯಿತು ಅವರು ಹೇಳುವಾಗ. ಹಾಗಾಗಿ ಅಂತಹ ಒಂದು ಶಾಲೆಯಲ್ಲಿ ನಾವಿವತ್ತು ರೋಟ್ರಿ ವತಿಯಿಂದ ಯಶಸ್ವಿ ಕಲಾವೃಂದ ನಮ್ಮ ಸಂಸ್ಥೆ ನಾವೆಲ್ಲ ಒಟ್ಟಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗಿ ಒಂದು ಒಳ್ಳೆಯ ನಮಗೆ ಹೆಮ್ಮೆ ಅಂತ ಹೇಳ್ತಾ, ನೀವು 1.5 ಗಂಟೆಗಳ ಕಾಲ ಈ ಮಕ್ಕಳು ನಿಜವಾಗಿ ಅದನ್ನು ಆಸ್ವಾದಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಂಡು ಅವಕಾಶ ಕೊಟ್ಟಿದ್ದಾಗಿ ತಮಗೆಲ್ಲರಿಗೂ ಒಂದು ದಿವಸ ನಾನು ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ, ಯಕ್ಷಗಾನಂ ಗೆಲ್ಗೆ. ಧನ್ಯವಾದಗಳು ರೋಟರಿ ಅಧ್ಯಕ್ಷರಿಗೆ. ಈಗ ಪ್ರಮುಖವಾದಂಥ ಕಾರ್ಯಕ್ರಮ ಒಡ್ವಲ್ಗ ಇನ್ ಸ್ಕೂಲ್ ಅಂತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ.
ಅದೇ ರೀತಿಯಲ್ಲಿ ನಮ್ಮ ಗುರುಗಳಾಗಿರುವಂಥ ಕೂಡ್ಲಿ ಸರು ಹಸನ್ಮುಖಿಯಾಗಿ ಮಕ್ಕಳಿಗೆ ತನ್ನ ಅಭಿಪ್ರಾಯದ ಆಶೀರ್ವಾದವನ್ನು ಮಾಡಿದ್ದಾರೆ. ಈಗ ಕೊನೆಯ ಕಾರ್ಯಕ್ರಮ ಧನ್ಯವಾದ ಸಮರ್ಪಣೆ. ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಉದ್ಘಾಟಿಸಿ ನೆರವೇರಿಸಿಕೊಟ್ಟಿರುವಂಥ ಮುಖ್ಯ ಅತಿಥಿಗಳಿಗೂ, ರೋಟರಿ ಅಧ್ಯಕ್ಷರಿಗೂ, ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ವೇದಿಕೆ ಮೇಲಿರುವಂಥ ಗಣ್ಯರಿಗೂ, ಯಕ್ಷಗುರುಗಳಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಶಾಲಾ ಅಧ್ಯಾಪಕರಿಗೂ ಹಾಗೂ ಯಶಸ್ವಿ ಶ್ವೇತಯಾನ 1996 ಅದರ ಅಧ್ಯಕ್ಷರು, ಕಾರ್ಯದರ್ಶಿಗಳಿಗೂ, SDMCನ ಅಧ್ಯಕ್ಷರಿಗೂ ಹಾಗೂ ಈ ಕಾರ್ಯಕ್ರಮ ನೆರವೇರಿಸಿಕೊಡುವಂಥ ಯಕ್ಷ ಮುತ್ತಿನ ಮಕ್ಕಳಿಗೂ ಸಹ ತಮ್ಮೆಲ್ಲರ ಪರವಾಗಿ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದಿನ ಈ ಶ್ವೇತಯಾನ SSC 1996 ಇವರಿಗೆ ಬಿಟ್ಟುಕೊಡ್ತಾ ಇದ್ದೇವೆ. Namaste everyone. Hope all are you doing well. How many of you have seen Yakshagana? Please raise your hands. I hope all of you have seen it at least once. Do you ever seen Puraranga? Do you know what are the roles comes in Puraranga? First, let us see what is Puraranga. What is Uttararanga in Yakshagana? Puraranga is the first part of Yakshagana, which is played before the start of actual story. Those who practice Puraranga well can become an expert in Yakshagana. The artist gets all kind of Yakshagana, Nritya and Puraranga like Tala varieties, expression, body language, etc. As you are not promoted to higher class without learning the lower class, you are not supposed to jump into Uttararanga without learning the aspects of Puraranga. This Puraranga is also called as Sabha Lakshana, has all rituals of Rangasthala, the stage, and is an evidence for the rich heritage of Yakshagana. Puraranga starts with the prayer of Lord Ganesha and followed by many other gods. Even this part gives a good practice for Bhagavata, Maddalegara as well as Chandegara. Sabha Lakshana will make the singer in perfect rhythm, tune and pitch of singing shlokas, as each shloka sung in a different ragas. The shlokas of Sabha Lakshana explain the different aspects like Bhagavata, Maddale, etc. The Kodangi will enter the stage with holding an illuminated torch called Dondi along with Bhagavata. Light has a special significance in Indian heritage. Worshipping the light is a defined thought in Indian culture. The same has been adopted in performing art Yakshagana also. Dhira Vayyaro Bahuparag. The Kodangi will enter into Rangasthala into these lyrics and they will illuminate the stage. Now let's see the entry of Kodangis to the stage. धीरा वैयारो बहुपरा शरदि गंभीरो कस्तूरी कोलाहलो स्वामी पराग भूमि पराग हीरा वैयारो शरधि गंभीरो कस्तूरी कोलाहलो स्वामी पराग भूमि पराग हीरा वैयारो शरदि गंभीरो कस्तूरी कोलाहलो स्वामी पराग भूमि पराग हीरा वैयारो शरदि गंभीरो कस्तूरी कोलाहलो भूमि पराग देव पराग हीरा वैयारो शरधि
Kodangi is the preschooling of Yakshagana. They say, Kodangi ಮಾಡಿಯೇ ಎರಡನೇ ವೇಷಕ್ಕೆ. The successful artists of the era have been crossed the step of being Kodangi. Kodangi dance involves the song related to Rama and Krishna. By dancing to this Kodangi, kids will lose their stage fear and they will learn to dance. Now, here we go with the dance of Kodangis. ರಾಮಭದ್ರ ಗೋವಿಂದ ರಾಮಭದ್ರ ಗೋವಿಂದ ಹರೇ ರಾಮ ಗೋವಿಂದ ಹರೇ ರಾಮ ಗೋವಿಂದ ಅಚ್ಯುತಾನಂತ ಗೋವಿಂದ ಹರೇ ರಾಮ ಗೋವಿಂದ ಅಚ್ಯುತಾನಂತ ಗೋವಿಂದ ಹರೇ ರಾಮ ಜಯ ರಾಮ ರಘುರಾಘವ ಗೋವಿಂದ ಮುಖತೋ ಪೂರ್ಣಚಂದ್ರ ಶ್ರೀ ಮುಖತೋ ಪೂರ್ಣಚಂದ್ರ ಶ್ರೀ ನೇತ್ರ ಪದ್ಮದಳಾಕೃತಿ ನೇತ್ರ ಪದ್ಮದಳಾಕೃತಿ ಕೋಟಿ ಸೂರ್ಯ ಪ್ರಕಾಶೇನ ಕೋಟಿ ಸೂರ್ಯ ಪ್ರಕಾಶೇನ ಸಭಾ ಸರ್ವಾಭಿರಂಜನಿ ಸಭಾ ಸರ್ವಾಭಿರಂಜನಿ ಆ ಆ ತೋದಿಂದ ತಾಗಡದಿಂದ ರಾಮ ರಾಘವ ಗೋವಿಂದ ಹರೇ ರಾಮ ಗೋವಿಂದ ಹರೇ ರಾಮ ಗೋವಿಂದ ಅಚ್ಯುತಾನಂತ ಗೋವಿಂದ ಹರೇ ರಾಮ ರಾಘವ ಗೋವಿಂದ ಅಚ್ಯುತಾನಂತ ಗೋವಿಂದ ಹರೇ ರಾಮ ಜಯ ರಾಮ ರಘುರಾಮ ರಾಘವ ಗೋವಿಂದ. The next set will be Balagopala. Is also called as Kattuvesha Nityavesha. Balagopala is a representation of Krishna and Balarama. Those kids who completed their Kodangi phase were promoted to this level. Even we can witness the varieties of chalus, talas in this Balagopala. Dashavatara Varanam of Mahavishnu and Ganpati Stutis are performed in this Balagopala. Now, without delay, here we go with the Balagopala. ನೆನೆ ಇರೋ ಜನರೆಲ್ಲ ಗುಣಯುತನ ತಾಕಟ್ಕ ತರ್ಕಡ ಕಡ್ಕ ನೆನೆ ಇರೋ ಜನರೆಲ್ಲ ಗುಣಯುತನ ಘನ ಮೂರ್ತಿ ಮದವುರ ಗಣನತನ ಲಂಬೋದರನ ಗಜಾನನನ ವಿನಾಯಕನ ಗೌರಿ ಸುತನ ನೆನೆ ಇರೋ ಜನರೆಲ್ಲ ನೆನೆ ಇರೋ ಜನರೆಲ್ಲ ನೆನೆ ಇರೋ ಜನರೆಲ್ಲ ಗುಣಯುತನ ನೆನೆ ಇರೋ ಜನರೆಲ್ಲ ಗುಣಯುತನ ದೇವರ ದೇವ
कृपा करना तादीं तां ततैतां देवर देव कृपा करना देव कृपा करना चलवा पावन चरित पुण्योदयना चलवा पावन चरित पुण्योदयना भावज विषय के सिलुकदना कोविदगिरि जयवर सुतना कोविदगिरि जयवर सुतना लंबोदरना विनायकना गजाननना गौरी सुतना नेने इरो ಜನರೆಲ್ಲ ನೆನೆ ಇರೋ ಜನರೆಲ್ಲ ನೆನೆ ಇರೋ ಜನರೆಲ್ಲ ಗುಣಯುತನ ನೆನೆ ಇರೋ ಜನರೆಲ್ಲ ಗುಣಯುತನ ಚಂದ್ರಂಗೆ ಶಾಪವದಿಂದ ತಾತ ಕಟ್ಕ ತರ್ಕಡ ಕಟ್ಕಾದಿ ಚಂದ್ರಂಗೆ ಶಾಪವ ಇತ್ತವನ ಅಂದ ಚಂದದಿಂದೋಪ್ಪುವ ಗಜಮುಖನ ಅಂದ ಚಂದದಿಂದೋಪ್ಪುವ ಗಜಮುಖನ ಚಂದನ ಕುಂಕುಮ ಗಂಧ ಲೇಪಿತನ ಕೃಪೆಯಿಂದಲಿ ಭಕುತರ ಪೊರೆವವನ ಕೃಪೆಯಿಂದಲಿ ಭಕುತರ ಪೊರೆವವನ ಲಂಬೋದರನ ಗಜಾನನನ ವಿನಾಯಕನ ಗೌರಿ ಸುತನ ನೆನೆ ಇರೋ ಜನರೆಲ್ಲ ನೆನೆ ಇರೋ ಜನರೆಲ್ಲ ನೆನೆ ಇರೋ ಜನರೆಲ್ಲ ಗುಣಯುತನ ನೆನೆ ಇರೋ ಜನರೆಲ್ಲ ಗುಣಯುತನ ಸುರಮುನಿ ನಮಿತಾದೇಂ ದಿತ್ತಾದೇಂ ದಿತ್ತಾಂ 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 ದಿತ್ತ
ಕಟ್ಕಾದರ್ ಕಡ್ತಾಂ ಸೂರಮುನಿ ನಮಿತ ತೈ ದಿತ್ತಯ್ಯತೆಯತ್ತಾದಿಂ ಸೂರಮುನಿ ನಮಿತ ಸರ್ವೇಶ್ವರನ ಚಲ್ವ ಭರಿತ ಸಿದ್ಧಿಯ ನೀವ ಭಯಹರನ ಚಲ್ವ ಭರಿತ ಸಿದ್ಧಿಯ ನೀವ ಭಯಹರನ ಪರಮಾತ್ಮ ಧೂರಿತ ಭಯಂಕರನ ವರ ಮಧುಪುರದೊಳು ನೆಲೆಸಿಹನ ವರ ಮಧುಪುರದೊಳು ನೆಲೆಸಿಹನ ಲಂಬೋದರನ ಗಜಾನನನ ವಿನಾಯಕನ ಗೌರಿ ಸುತನ ನೆನೆ ಇರೋ ಜನರೆಲ್ಲ ನೆನೆ ಇರೋ ಜನರೆಲ್ಲ ನೆನೆ ಇರೋ ಜನರೆಲ್ಲ ಗುಣಯುತನ ನೆನೆ ಇರೋ ಜನರೆಲ್ಲ ಗುಣಯುತನ ತೋಂಗ ತೋ ದಿನಂಗದಿಂದ ತೈ ತೋಂಗ ತಾತಯ್ಯದ ದಿಗಿನದಿ. Now we are moving to next part, that is Shanmukha Subbaraya. Long ago, probably after Balagopala, there was a unique presentation in Purvaranga, that is Shanmukha Subbaraya. In Shanmukha Subbaraya, different kinds of costumes are used, such as kirita of golden color, spall of five-headed serpent and kundala instead of feather. We can rarely see this Shanmukha Subbaraya in Tenkudittu. Let us recreate the unseen gem of Yakshagana, Shanmukha Subbaraya. ತಾರಕನ ಕೊಲಲೆಂದು ಶಿವನ ಕುಮಾರ ಪರ್ವತದಲ್ಲಿ ನೆಲೆಸಿಹ ಮೂರು ಲೋಕದ ಒಡೆಯ ಸುಬ್ರಹ್ಮಣ್ಯ ಸಲಹೆನ್ನ ಆರು ಮತ್ತೊಂದನೆಯ ದಿನದಲ್ಲಿ ಘೋರ ದೈತ್ಯವ ಶಿರವನರಿದ ಮಯೂರ ವಾಹನ ಕೊಡು ನಮಗೆ ಇಷ್ಟಾರ್ಥ ಸಂಪದವಾ ಕುಂಡಲಮಣಿ ಭೂಷಣ ಕುಂಡಲಮಣಿ ಭೂಷಣ ದೇವಸುಬ್ಬರಾಯ ಮಂಡಲನಾಯಕನೇ ದೇವಸುಬ್ಬರಾಯ ಮಂಡಲನಾಯಕನೇ ಕಂಡು ನಾವಂದಿಪೆ ಕಂಡು ನಾವಂದಿಸುವೆನು ದೇವಸುಬ್ಬರಾಯ ಬೆಂಬಿಡದೆ ಸಲಹೆನ್ನನು ದೇವಸುಬ್ಬರಾಯ ಬೆಂಬಿಡದೆ ಸಲಹೆನ್ನನು ಕಾಲ ಕಾಲಕ್ಕೆ ದಿಂದತೈ ಕಾ
पाश देवसुब्बराय लीलविनोद देवा देवसुब्बराय लीलविनोद देवा कैलासगिरिदिन्दतै कैलासगिरियवास देवसुब्बराय शैलकुमारी दाता देवसुब्बराय शैलकुमारी जाता तारकासुर तारकासुरमर्दना देवसुब्बराय पार्वतीवरनन्दना देवसुब्बराय पार्वतीवरनन्दना देवसुब्बराय पार्वतीवरनन्दना ವಂದೇ ದೇವರ ದೇವಸುಬ್ಬರಾಯ ವಂದಿಸುವೆ ನಿನ್ನ ಪದ ಸುಬ್ಬರಾಯ ಚಂದದಿಂದ ಪಾಲಿಸಯ್ಯ ಸುಬ್ಬರಾಯ ಬಂದ ಹಾಗೆ ಹೋಗಯ್ಯ ಸುಬ್ಬರಾಯ ಚಂದದಿಂದ ಪಾಲಿಸಯ್ಯ ಸುಬ್ಬರಾಯ ಬಂದ ಹಾಗೆ ಹೋಗಯ್ಯ ಸುಬ್ಬರಾಯ 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 ಓ ಸುಬ್ಬರಾಯ ತೋಂಗ ತೋ ದಿನ್ನಂಗದಿಂದ ತೈ Now we are moving to next part, Pitika Strivesha. Pitika Strivesha represents Satyabhama and Rukmini or Gopika Stri. In order to perform Pitika Strivesha, one must contain natural feministic flexibility and he should perform himself as a young lady on the stage. Due to time constraint, we have skipped the Pitika Strivesha. Now we are moving to next part, Pandavara Vaddolaga. Pandavara Vaddolaga is court scene of Pandavas, where character of Payu Pandava will dance for particular song in particular rhythm. In the beginning, the character of Pandava will dance behind the cover screen called as Tere. Later, they will dance in regular mandala pattern. The way how an artist uses a stage properly will decide how successful he becomes. All these are possible by proper learning of Purvaranga. Therefore, learning of Purvaranga is necessary for all the artists of Yakshagana. Pitika Strivesha and Pandavara Vaddolaga takes 2 time to perform, so we have skipped it. If you want to see Pitika Strivesha or Pandavara Vaddolaga, you can see in Yashasvi Kalavranda Komai YouTube channel. Now we are moving to next part, Krishnana Vaddolaga. Krishnana Vaddolaga is not the part of Purvaranga, but it is also called as Vaddolaga and performed in the beginning. There are many such Vaddolagas like Bannada Vaddolaga, Hennu Bannada Vaddolaga, Kirata Vaddolaga, etc. Now we are going to perform Krishnana Vaddolaga. Give a huge round of applause for the artist. कस्तूरी तिलकं ललाटपलके वक्षस्थले कौस्तुभं नासाग्रे नवमौक्तिकं करतले वेणु करे कङ्कणम् सर्वांगे हरिचंदनौ सुललिते कंठे सुमुक्तावली
ಗೋಪಾಲ ಚೂಡಾಮಣಿ ಆ ದೇವ ಬಂದ ದೇವರ ದೇವ ಬಂದ ದೇವರ ದೇವ ಶಿಖಾಮಣಿ ಬಂದ ಶಿಖಾಮಣಿ ಬಂದ ದೇವ ಬಂದ ದೇವರ ದೇವ ಬಂದ ಮಂದರೋದ್ಧರ ಬಂದ ಮಂದರೋದ್ಧರ ಬಂದ ಮಂದರೋದ್ಧರ ಬಂದ ಮಾಮನೋಹರ ಬಂದ ಮಾಮನೋಹರ ಬಂದ ಕಂದರ್ಪ ಪಿತ ಬಂದ ಕಂದರ್ಪ ಪಿತ ಬಂದ ಕರುಣಾಳು ಬಂದ ಹರಿಗೋವಿಂದ ಬಂದ ದೇವ ಬಂದ ದೇವರ ದೇವ ಬಂದ ಭೂತನಿ ಸಂಹರಣ ಬಂದ ಭೂತನಿ ಸಂಹರಣ ಬಂದ ಭೂತನಿ ಸಂಹರಣ ಬಂದ ಪುರೋಹಿತ ವಂದ್ಯ ಬಂದ ಪುರೋಹಿತ ವಂದ್ಯ ಬಂದ ಮಾತುಳ ನಾಮಡುಹಿದ ಮಾತುಳ ನಾಮಡುಹಿದ ಮಾಧವ ಬಂದ ಹರಿಗೋಪಾಲ ಬಂದ ದೇವ ಬಂದ ದೇವರ ದೇವ ಬಂದ ಉರಗ ಶಯನ ಬಂದ ಉರಗ ಶಯನ ಬಂದ ಉರಗ ಶಯನ ಬಂದ ಗರುಡ ವಾಹನ ಬಂದ ಗರುಡ ವಾಹನ ಬಂದ ನರಗೆ ಒಲಿದವ ಬಂದ ನರಗೆ ಒಲಿದವ ಬಂದ ನಾರಾಯಣ ಬಂದ ಶ್ರೀಮನ್ನಾರಾಯಣ ಬಂದ ದೇವ ಬಂದ ದೇವರ ದೇವ ಬಂದ ಬಂದನು ದೇವರ ದೇವ ಕೃತ ತೋ ಕಿಟತ ತೋ ದಿನ ಕದಿಕುತ ತೈಯತ್ತ ತೈ ತೈ ಬಂದನು ದೇವರ ದೇವ ಬಂದನು ದೇವರ
कोटि प्रकाश चंद्र कोटि प्रकाश चारुतर विलास चारुतर विलास इंद्रनंदन भाव करुणा संजीव इंद्रनंदन भाव करुणा संजीव करुणा संजीवा धिन्ना करका दे चंद्र कोटि प्रकाश चारुतर विलास चारुतर विलास इंद्रनंदन भाव करुणा संजीव इंद्रनंदन भाव करुणा संजीव नीरता सज्जन संघा नीरता सज्जन संघा शूला पाणीय मित्र शूल पाणीय मित्र सुगुणा शोभान गात्र सुगुणा शोभान गात्र काल भय विधुर कंस संहार काल भय विदूर कंस संहार कंस संहारा देर ताम
ತೋಂ ತತ್ತತ್ತ Vaddolaga, we are going to demonstrate in a Bannada Vaddolaga. In Yakshagana, Bannada Vesha means Rakasa Vesha, the character of a demon. Such Bannada Vesha has got a special weightages in a Yakshagana. This Bannada Vesha is so vibrant, huge and scary to look. There are two types, on Gandu Banna and the other in Hennu Banna. The method of a makeup is quite different in a Bannada Vesha in other types. Here, we use a red, yellow and black colors and make a pattern to face and fill them. Above this line, a paste, a rice flours and lime is called as chitti is ported evenly. The character will shows a slow Vaddolaga is Bannada Vaddolaga. Let's see the program. ಇತ್ತಲಂಕಾಧಿಪತಿ ರಾವಣೇಶ್ವರ ಒಟ್ಟೋಲ ಒಟ್ಟ ಬರೆಯದಂತಾನೆ
ದಿನ್ನತ್ತ ತೋ ದಿನ್ನತ್ತ ತೋ ದಿನ್ನತ್ತ ತೋಧಂ ತರ್ಕಡದ ಕೈಯತ್ತ ದಿನ್ನ ಧೀಮ್ ದಿನ್ನ ತಕ್ಕ ದಿನ್ನ ಧೀಮ್ ದಿನ್ನ ತಕ್ಕ ದಿನ್ನ ಧೀಮ್ ದಿನ್ನ ತಕ್ಕ ದಿನ್ನ ಧೀಮ್ ದಿನ್ನ ಧೀಮ್ ತೋಂತ ದಿನ್ನ ಧೀಮ್ ತಾಧೀಮ್ ತದ್ದಿನ್ನ ತಾಧೀಮ್ ತಯ್ಯತ್ತ ತಾಧೀಮ್ ತದ್ದಿನ್ನ ತಾಧೀಮ್ ತೋಂತಾಧೀಮ್ ತಾಧೀಮ್ ತರ್ಕಡತಾಂ ತೋಂತಾದಿನ್ನ ತದ್ದಿನ್ನ ದಿನ್ನಕ್ಕ ದಿನ್ನ ಧೀಮ್ ತಕ್ಕಿಟ್ಟ ತಕ್ಕ ಧೀಮ್ ತೋಂ ಧೀಮ್ ತೋದಿನ್ನತ್ತ 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 ತೋದಿನ್ನತ್ತಾಧೀಂ ತೋದಿನ್ನತ್ತಾದಿತ್ತಂತದೇಂ ತದ್ದಿನ್ನ ದಿನ್ನಕ್ಕ ದಿನ್ನಧೇಂ ತಕ್ಕಿಟ್ಟ ತಕ್ಕ ಧೀಂ ತೋಂ ಧೀಂ ತೋದಿನ್ನತ್ತ 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 ತೋದಿನ್ನತ್ತಾಧೀಂ 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 ತೋದಿನ್ನತ್ತಾದಿತ್ತಂತದೇಂ ದದ್ದಿನ್ನ ದಿನ್ನಕ್ಕ ದಿನ್ನಧೇಂ ತಕ್ಕಿಟ್ಟ ತಕ್ಕ ದದ್ದಿನ್ನ ದಿನ್ನಕ್ಕ ದಿನ್ನಧೇಂ ಧೀಂ ತೋಂ ಧೀಂ ತೋದಿನ್ನತ್ತ 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 ತೋದಿನ್ನತ್ತಾಧೀಂ ತೋದಿನ್ನತ್ತಾದಿತ್ತಂತದೇಂ ದದ್ದಿನ್ನ ದಿನ್ನಕ್ಕ ದಿನ್ನಧೇಂ ತಕ್ಕಿಟ್ಟ ತಕ್ಕ ಧೀಂ ತೋಂ ಧೀಂ ತೋದಿನ್ನತ್ತ 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 ತೋದಿನ್ನತ್ತಾಧೀಂ ತೋದಿನ್ನತ್ತಾಧೀಂ ದದ್ದಿನ್ನ ದಿನ್ನಕ್ಕ ದಿನ್ನಧೇಂ ತಕ್ಕಿಟ್ಟ ತಕ್ಕ ಧೀಂ ತೋಂ ಧೀಂ ತೋದಿನ್ನತ್ತ 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 ತೋದಿನ್ನತ್ತಾಧೀಂ ತೋದಿನ್ನತ್ತಾದಿತ್ತಂತದೇಂ ದೇಂ 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 ಕಡತ್ಗ ದೇಂ ದೇಂ ತಾದಿತ್ತ ದೋಂ ದೋಂ ದಾಧೀಂ ದೋಂ ದೋಂ ದಾಧೀಂ ದೋಂ ದೋಂ ದಾಧೀಂ ಧೇಂ ತಾ
ಬಳಿರೇ ರಕ್ಕಸ ಕುಲೋದ್ಧಾರಕ ಧಿತ್ತ. ಭಕಾರ ಭೀತಿಪಡಿಸುವಂತ ಸ್ಥಳ. ರಾವಣೇಶ್ವರ ಅಂತ ಕೇಳಿದ್ದೇವೆ. ಬಂದಂತಹ ಕಾರ್ಯ ಧಮ್ ತೈತೋ ಧಮ್ ತೈತೋ ಧಮ್ ತೈತೋ ಧಮ್. In the next segment, we will be moving to Kasasthriwesha Vaddolaga. Kasasthriwesha Vaddolaga means brave queen ruling the state. She does not wear saris. Let's see the program. ತೈದ ಧಿತ್ತ ಕೃತ್ಯದಿಂದ ತೈದ ತೈದ ಧಿತ್ತ ಕೃತ್ಯದಿಂದ ಧಿತ್ತ ಕೃತ್ಯದಿಂದ. ಧಿತ್ತ ಕೃತ್ಯದಿಂದ ತೈದ ತೈದ ಧಿತ್ತ ಕೃತ್ಯದಿಂದ ತೋದಿನ್ನತ್ತ ತೈ 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 ತಯತ್ತ ತಯತ್ತ ತಾಧಿ ತದಿನ ತಾಧಿ ತಯತ್ತ ತಾಧಿ
Vaddolaga is Kichaka Vaddolaga. Kichaka is a prevent arrogant man. The special Vaddolaga is Kichaka Vaddolaga. Let's see. ಜನಪಮತ್ಸೇಶ್ವರ ನಮೋ ನಿನಿ ಅನುಜ ಕೀಚಕನೆಂಬ ಧುರುಳನು ಮನದೊಡಕ್ಕಯ್ಯನು ನಿರೀಕ್ಷಿಪ ನೆರಯಿನಿಂದ ತೈತ ಹಿತ್ತ ಕೃತ್ಯದಿನ್ನ ತೈತ ತೈತ ಹಿತ್ತ ಕೃತ್ಯದಿನ್ನಾದೆ ಹಿತ್ತ ಕೃತ್ಯದಿನ್ನ ತೈತ ತೈತ लाली हो ये लाली हो दो ये 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 लाली हो ये लाली हो ಒಂದು ದಿನ ಸೊಬಗಿಂದ ಒಂದು ದಿನ ಸೊಬಗಿಂದ ಒಂದು ದಿನ ಸೊಬಗಿಂದ ತನ್ನಯ ಮಂದಿರವ ಪೊರಮಟ್ಟು ತನ್ನಯ ಮಂದಿರವ ಪೊರಮಟ್ಟು ಘನಮದದಿಂದ ಲವನೈ ತಂದನ ಅಂದದಿಂದ ತೈತ ತೈತ ಧೆಂ ತದಿನ ತೈತ ತೈತ ಧೆಂ ತದಿನ ತೈತ ತೈತ ಧೆಂ ತದಿನ ಧೆಂ ತೈತ ಧೆಂ ತೈತ ಧೆಂ ತೈತ ಧೆಂ ತೈತ ಧೆಂ
The next Vodolaga is a sequence of semi-king Guha. He does not belong to any kingdom, but he was the head of his clan. Guha's Vodolaga is shown differently in Yakshagana. He enters the stage with a small boat, he sings along with Bhagavata, etc. Let's watch it now. ಯಲ ಯಲ ರಘುವೀರ ಭೂಂ ತತ್ತಯ್ಯ ಭೂಂ ತತ್ತಯ್ಯ ಯಲ ಯಲ ರಘುವೀರ ಭೂಂ ತತ್ತಯ್ಯ ಭೂಂ ತತ್ತಯ್ಯ ಯಲ ಯಲ ರಘುವೀರ ಭೂಂ ತತ್ತಯ್ಯ ಭೂಂ ತತ್ತಯ್ಯ ಕಡ್ಗಿ ಮುತ್ತಯ್ಯ ಯಲ ಯಲ ರಘುವೀರ ಭೂಂ ತತ್ತಯ್ಯ ಭೂಂ ತತ್ತಯ್ಯ ಭೂಂ ತತ್ತಯ್ಯ ಯಲ ಯಲ ರಘುವೀರ ಭೂಂ ತತ್ತಯ್ಯ ಭೂಂ ತತ್ತಯ್ಯ ಭೂಂ ತತ್ತಯ್ಯ ಯಲ ಯಲ ರಘುವೀರ ಭೂಂ ತತ್ತಯ್ಯ ಭೂಂ ತತ್ತಯ್ಯ ಭೂಂ ತತ್ತಯ್ಯ ಯಲ ಯಲ ರಘುವೀರ ಭೂಂ ತತ್ತಯ್ಯ ಭೂಂ ತತ್ತಯ್ಯ ಕಡ್ಗಿ ಮುತ್ತಯ್ಯ ಯಲ ಯಲ ರಘುವೀರ ಭೂಂ ತತ್ತಯ್ಯ ಭೂಂ ತತ್ತಯ್ಯ ಭೂಂ ತತ್ತಯ್ಯ ಯಲ ಯಲ ರಘುವೀರ ಭೂಂ ತತ್ತಯ್ಯ ಭೂಂ ತತ್ತಯ್ಯ ಭೂಂ ತತ್ತಯ್ಯ ರಾಮ ರಾಮೆನ್ನಬೇಕು ತಮಿಳ್ದಾಂ ತಯ್ಯತ್ತ ದಿನ್ನತ್ತ ರಾಮ ರಾಮೆನ್ನಬೇಕು ಸೀತಾಪತೆ ರಾಮ ರಾಮೆನ್ನಬೇಕು ರಾಮ ರಾಮೆನ್ನಬೇಕು ಸೀತಾಪತೆ ರಾಮ ರಾಮೆನ್ನಬೇಕು ರಾಮ ರಾಮೆನ್ನಬೇಕು ಸ್ವಾಮಿಯ ನೆನೆಯಬೇಕು ರಾಮ ರಾಮೆನ್ನಬೇಕು ಸ್ವಾಮಿಯ ನೆನಬೇಕು ಸುಮಿತ್ರೆ ಸೂನು ಲಕ್ಷ್ಮಣನ್ನ ವಧಿಸಬೇಕು ಸುಮಿತ್ರೆ ಸೂನು ಲಕ್ಷ್ಮಣನ್ನ ವಧಿಸಬೇಕು ರಾಮ ರಾಮೆನ್ನಬೇಕು ಸೀತಾಪತೆ ರಾಮ ರಾಮೆನ್ನಬೇಕು ರಾಮ ರಾಮೆನ್ನಬೇಕು ಸೀತಾಪತೆ ರಾಮ ರಾಮೆನ್ನಬೇಕು Now we are going to watch a fun-filled and very interesting Vodolaga. That is Kirata Vodolaga. Kirata is the leader of a hunter gang in a forest. He always works for his master. What are all the preparations he does to go for hunting? Who are his members? What activities they do? Wait, we will show you. Before that, I must tell how the costume of Kirata will be. Red color is more highlighted color in this getup. There are varieties of costumes like Kore Mundasu, Jode Mundasu, etc. Let's watch it now. ಎನ್ನುತ್ತ ವಿಶ್ರಮಿಸುತ್ತಾನಿರಲ್ಲ ನನಗೊಳಗೆ ಕೈಲೋಕ ವೀರರು ಮನದ ದೋಷವನ್ನು ಗರಡಿದರು ನಯದಲ್ಲಿ ದಿಗ್ನಾಂ ತಯ್ಯತ್ತ ದಿನ್ನದೆ ತಕ್ಕಿಟ್ಟ ತಕ್ಕ ದಿಗ್ನಾಂ ತಯ್ಯತ್ತ ದಿನ್ನದೆ
ಬಂದನಾಗ ಬೇಟೆಯಾಡುತ್ತಾಗ ಬಂದನಾಗ ಬೇಟೆಯಾಡುತ್ತ ಶಬರಪತಿಯು ಬಂದನಾಗ ಬೇಟೆಯಾಡುತ್ತ ಶಬರಪತಿಯು ಬಂದನಾಗ ಬೇಟೆಯಾಡುತ್ತ The overall direction and choreography of this program, our Guru Devdas Kudli. In Maddale, Bharat Chandan Koteshwara. In Chande, Rahul Kundar Kodi Kanyana. Parinita Vaidya, Tekkatte, Kuvempu School, 6ನೇ ತರಗತಿ. ಪ್ರಣಮ್ಯ 7ನೇ ತರಗತಿ ಕುವೆಂಪು. ಆರಬಿ ಸಾಮಗ 1ನೇ ತರಗತಿ ಶಾಂತಿಧಾಮಪುರ ಗುರುಕುಲ. Arabi 7th standard, ಚಿತ್ರಪಾಡಿ. ಪೂರ್ವಿ 6th ಸ್ಟ್ಯಾಂಡರ್ಡ್ ಕುವೆಂಪು ಶತಮಾನೋತ್ಸವ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತೆಕ್ಕಟ್ಟೆ. ಅಗಮ್ಯ ಶೆಟ್ಟಿ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ 4ನೇ ತರಗತಿ. ತ್ರಿಷಾ ಹೆಗಡೆ ನಿಟ್ಟೂರು 6ನೇ ತರಗತಿ ಕುವೆಂಪು ಸ್ಕೂಲ್. ಹರ್ಷಿತಾ ಅಮೀನ್ ಕೊಮೆ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಮಣೂರು ಪಡುಕೆರೆ 8ನೇ ತರಗತಿ. ಪವನಾಚಾರ್ಯ ಕುಂದಾಪುರ ವಿವೇಕ ಆಂಗ್ಲ ಮಾಧ್ಯಮ ಶಾಲೆ ಕೋಟ 9ನೇ ತರಗತಿ. ರಜಿ ಶೆಟ್ಟಿ 9ನೇ ತರಗತಿ ವಿವೇಕ ಆಂಗ್ಲ ಮಾಧ್ಯಮ ಕೋಟ. ಥ್ಯಾಂಕ್ ಯು. ನಮ್ಮ ಈ ಒಂದು ಶಾಲೆಯಲ್ಲಿ ಈ ಒಂದು ಉಡುಪಿ ಜಿಲ್ಲೆಯ ಹಾಗೂ ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಗಂಡು ಕಲೆಯಾದಂಥ ಯಕ್ಷಗಾನ ಕಲೆಯನ್ನು ಪ್ರದರ್ಶನವನ್ನು ಈ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ನೀಡಿರ್ತಾರೆ. ಇದು ನಮಗೆ ತುಂಬ ಖುಷಿಯನ್ನು ನೀಡ್ತಾ ಇದೆ. ಯಾಕಂತೇಳಿದ್ರೆ ಎಲ್ಲಿ ಚಂಡೆ ಎಲ್ಲಿ ಮದ್ದಳೆ ಇದೆಲ್ಲ ಸೌಂಡ್ ಬಂದಾಗ ಅಲ್ಲಿನ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅಲ್ಲಿನ ಯಾವುದೇ ಇದ್ದಿದ್ರೂ ಕೂಡ ಅದು ನಿವಾರಣೆ ಆಗ್ತದೆ. ಹಾಗೆ ಬೆಳಕು ಅನ್ನು ಹಚ್ಚಿದ್ದಾರೆ. ಹಾಗೆಯೇ ಅತ್ಯುತ್ತಮ ಒಂದು ಯಾಕಂದರೆ ಕ್ರಮಬದ್ಧವಾದ ಒಂದು ಪ್ರಾತ್ಯಕ್ಷಿತೆ ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗ್ತಾಯಿದೆ. ಅತ್ಯುತ್ತಮ ಒಂದು ಕಾರ್ಯಕ್ರಮವನ್ನು ಈ ಒಂದು ಸಂಸ್ಥೆಯವರು ನೀಡಿದ್ದಾರೆ. ಇದಕ್ಕೆ ನಾವು ನಮ್ಮ ಸಂಸ್ಥೆ ಎಲ್ಲ SDMC ಇರ್ಬೋದು, ಮುಖ್ಯೋಪಾಧ್ಯಾಯರು ಇರ್ಬೋದು, ಅಧ್ಯಾಪಕ ವೃಂದದಿರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಪೋಷಕರ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ನೀಡಿದಂಥ ನಿಮಗೆಲ್ಲರಿಗೂ ನಮ್ಮ ಇಲ್ಲಿನ ಆರಾಧ್ಯ ದೇವರಾದಂಥ ಮಾಲಿಂಗೇಶ್ವರ ಮಹಾಗಣಪತಿ ನಿಮಗೂ ಇನ್ನೂ ಹೆಚ್ಚಿನ ಈ ಒಂದು ಯಕ್ಷಗಾನ ಕಲೆಯನ್ನು ಬೆಳೆಸುವಂಥ ಶಕ್ತಿ ನಿಮ್ಮ ಈ ಸಂಸ್ಥೆಗೆ ನೀಡಲಿ ಅಂತ ಹಾರೈಸುತ್ತಾ, ನಮ್ಮ ಮುಖ್ಯೋಪಾಧ್ಯಾಯರು ಕೂಡ ಇಲ್ಲೊಂದು ನಮ್ಮ ಸಂಸ್ಥೆಯಲ್ಲಿ ಹೆಜ್ಜೆ ಕ್ಲಾಸನ್ನು ಪ್ರಾರಂಭಿಸಬೇಕು ಎನ್ನುವಂಥ ಒಂದು ನೆಲೆಯಲ್ಲಿದ್ದಾರೆ. ಅವರು ಯಾಕಂತೇಳಿದ್ರೆ ಅವರು ಯಕ್ಷಗಾನ ಪ್ರಿಯರು. ಅವರು ಆವಾಗಲೇ ಹೇಳಿದ್ದಾರೆ, ನಾನು ರಾಮಗಾಣಿಗರವರ ಸಂಬಂಧಿ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಅತ್ಯುತ್ತಮ ಯಕ್ಷಗಾನದಲ್ಲೇ ಹೆಸರು ಪಡೆದಂಥ ರಾಮಗಾಣಿಗರವರ ಸಂಬಂಧಿಯಾಗಿದ್ದು ಅವರು ಈಗಾಗಲೇ ಸುಮಾರು ಬಾರಿ ಇಲ್ಲಿ ಮಾಡಬೇಕೆನ್ನುವಂಥ ಒಂದು ಕಾರ್ಯಕ್ರಮ ಮಾಡಬೇಕು, ಮಕ್ಕಳ ಹೆಜ್ಜೆಯನ್ನು ಕಲಿಸ್ಬೇಕಂತ ನಿರ್ಣಯ ಮಾಡಿದ್ದಾರೆ. ಆದರೆ ಅನೇಕ ಸಮಸ್ಯೆಗಳಿಂದ ಆಗಲಿಲ್ಲ.
ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಕೂಡ ಯಾವ ರೀತಿ ಮಕ್ಕಳು ಹೆಜ್ಜೆ ಹಾಕ್ತಾರೆ, ಕುವೆಂಪು ಶಾಲೆಯಿಂದ ಬಂದಿದ್ದಾರೆ, ಲಿಟ್ಲ್ ರಾಕ್ ಶಾಲೆಯಿಂದ ಬಂದಿದ್ದಾರೆ, ಆ ಮಕ್ಕಳು ಕೂಡ ಬಂದಿದ್ದಾರೆ, ಅವರೆಲ್ಲರೂ ಯಾವ ರೀತಿ ಹೆಜ್ಜೆಯನ್ನು ಹಾಕ್ತಾರೆ ಅನ್ನೋದನ್ನು ಕೂಡ ನಮ್ಮ ಮಕ್ಕಳಿಗೆ ನೋಡಲಿಕ್ಕೆ ಕೂಡ ತುಂಬ ಖುಷಿಯಾಗಿದೆ. ಮುಖ್ಯವಾಗಿ ಎಲ್ಲ ಹೆಮ್ಮೇಳದ ಎಲ್ಲರಿಗೂ ಹಾಗೂ ಭಾಗವಹಿಸಿದ ನನ್ನ ಮಕ್ಕಳು, ವಿದ್ಯಾರ್ಥಿಗಳು, ಪುಟಾಣಿಗಳು, ಯಾಕಂತೇಳಿದ್ರೆ ಆ ಭಾಗವಹಿಸಿದ ಎಲ್ಲ ಪುಟಾಣಿಗಳಿಗೂ ವೀಕ್ಷಿಸಿದಂಥ ನಮ್ಮ ಮಕ್ಕಳು ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಿದ್ದಾರೆ. ಹಾಗೆಯೇ ಆ ನಮ್ಮ ವಿದ್ಯಾರ್ಥಿಗಳಿಗೂ ನಮ್ಮ ಶಾಲೆಯ ಸಮಸ್ತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಕುಮುದದೊಡಲೋಚನೆಗೆ ಕಾಮಾರಿ ನಾಯಕಿಗೆ, ವಿಮಲ ಕೋಮಲ ಗಾತ್ರ ಶರ್ವಾಣಿಗೆ, ಅಮಿತ ಗುಣ ಸಂಪನ್ನ ಅಖಿಲಾಂಡ ನಾಯಕಿಗೆ, ದ್ಯುಮಣಿ ಶತಕೋಟಿ ತೇಜೋ ರಾಶಿಗೆ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ.